ಮಚ್ಚು ಹಿಡಿದು ರೀಲ್ಸ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಜತ್ ವಿನಯ್ಗೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ಸಾರ್ವಜನಿಕ ಸ್ಥಳದಲ್ಲಿ ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದಂತೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದಂತಹ ಕನ್ನಡ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದಂತಹ ರಜತ್ ಹಾಗೂ ವಿನಯ್ ಇವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿಗೆ ಇಬ್ಬರು ಕೂಡ ಶಿಫ್ಟ್ ಆಗಿದ್ದಾರೆ. ಬೆಂಗಳೂರಿನ 24ನೇ ACJM ಕೋರ್ಟ್ ನೀಡಿದಂತಹ ಆದೇಶ ಇದು. ರಜತ್ ಹಾಗೂ ವಿನಯ್ ಪರ ವಕೀಲರಿಂದ ಬೇಲ್ಗಾಗಿ ಅರ್ಜಿ ಕೂಡ ಹಾಕಲಾಗಿದೆ. ಇವತ್ತು ಇಬ್ಬರ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ರಜತ್ ಜೈಲಿಗೆ ಹೋಗೋದನ್ನ ಕಂಡು ಪತ್ನಿ ಕಣ್ಣೀರು ಹಾಕಿದ್ರು. ಜಡ್ಜ್ ನಿವಾಸದ ಬಳಿ ಬಂದಿದ್ದಂತಹ ರಜತ್ ಪತ್ನಿ ಅಕ್ಷತಾ ನ್ಯಾಯಾಂಗ ಬಂಧನ ಆದೇಶ ಕೇಳಿ ಅಲ್ಲಿಯೇ ಕಣ್ಣೀರು ಹಾಕಿದ್ರು. ಕೋರಮಂಗಲ ಜಡ್ಜ್ ನಿವಾಸದ ಮುಂದೆ ಇಬ್ಬರನ್ನೂ ಕೂಡ ಹಾಜರುಪಡಿಸಲಾಯಿತು. ಸಾರ್ವಜನಿಕ ಸ್ಥಳದಲ್ಲಿ ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ರು. ಕನ್ನಡ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಾದಂತಹ ರಜತ್ ಹಾಗೂ ವಿನಯ್. ಅಷ್ಟೇ ಅಲ್ಲ, ಮೊನ್ನೆ ಕಂಪ್ಲೇಂಟ್ ಕೂಡ ದಾಖಲಾಗುತ್ತೆ ಅವರ ವಿರುದ್ಧ. ಅವರನ್ನ ವಿಚಾರಣೆಗೆ ಅಂತ ಬಸವೇಶ್ವರ ನಗರ ಪೊಲೀಸರು ಕರೆಸಿಕೊಳ್ತಾರೆ. ವಿಚಾರಣೆ ಮಾಡಿ ಅರೆಸ್ಟ್ ಮಾಡ್ತಾರೆ. ಆದರೆ ರಾತ್ರಿಯ ಹೊತ್ತಿಗೆ ಅವರನ್ನ ರಿಲೀಸ್ ಮಾಡ್ತಾರೆ. ಅವರು ರೀಲ್ಸ್ಗೆ ಬಳಸಿದಂತಹ ಮಚ್ಚನ್ನ ಪೊಲೀಸರಿಗೆ ತಂದು ಕೊಡ್ತಾರೆ. ಅದು ಫೈಬರ್ ಮಚ್ಚಾಗಿರುತ್ತೆ. ಹಾಗಾಗಿ ಅವರನ್ನ ಬಿಟ್ಟು ಕಳಿಸಿದ್ರು ಪೊಲೀಸರು. ಆದರೆ ರೀಲ್ಸ್ಗೆ ಬಳಸಿದಂತಹ ಮಚ್ಚು ಮತ್ತು ಪೊಲೀಸರಿಗೆ ಒಪ್ಪಿಸಿದಂತಹ ಮಚ್ಚು ಎರಡೂ ಕೂಡ ತಾಳೆ ಆಗಲಿಲ್ಲ, ಬೇರೆ ಬೇರೆ. ಸೊ ಹಾಗಾಗಿ ಮತ್ತೆ ಇವರಿಬ್ಬರನ್ನ ವಿಚಾರಣೆಗೆ ಕರೆಸಿದಂತಹ ಪೊಲೀಸರು ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಬೆಂಗಳೂರಿನ 24ನೇ ACJM ಕೋರ್ಟ್ ಇವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶವನ್ನು ಹೊರಡಿಸುತ್ತೆ. ರಜತ್ ಹಾಗೂ ವಿನಯ್ ಪರ ವಕೀಲರು ಇವತ್ತು ಬೇಲ್ಗೆ ಅರ್ಜಿ ಹಾಕಿದ್ದಾರೆ. ಇವತ್ತೇ ವಿಚಾರಣೆ ಆಗುವ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.